ಅನಂತ ಪದ್ಮನಾಭಾಯ ನಮಃ. ಹಲೋ ಗೈಸ್, ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ, ಮತ್ತು ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ವಸಿಷ್ಠ ಯೂಟ್ಯೂಬ್ ಚಾನಲ್ನವರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಸೊ ಗೈಸ್ ಹಂಗಾರೆ ಬನ್ನಿ ಇವಾಗ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಸೊ ಗೈಸ್, ನಾನು ಈ ಒಂದು ವಿಡಿಯೋದಲ್ಲಿ ಏನು ಮಾಡ್ತಿದ್ದೀನಪ್ಪ ಅಂದರೆ ಒಂದು ವ್ಲಾಗ್ ಮಾಡೋಕ್ಕೆ ಬಂದಿದ್ದೀನಿ. ಅದು ಯಾವ ವ್ಲಾಗ್ ಅಂತಂದರೆ ತಿರುವನಂತಪುರಂ ವ್ಲಾಗು. ಸೊ ಈ ತಿರುವನಂತಪುರಂ ವ್ಲಾಗ್ನ ನಾನು ಏನಕ್ಕಪ್ಪ ಮಾಡ್ತಾ ಇದ್ದೀನಿ ಅಂತಂದರೆ, ನಮ್ಮ ದಾಸರ ಸಂಕೀರ್ತನೆಗಳನ್ನು ಹಾಡುವ ರಾಮಚಂದ್ರಾಚಾರ್ಯರು ತಿರುವನಂತಪುರ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಕ್ಷೇತ್ರದಲ್ಲಿ ವೈಕುಂಠ ಮಂಟಪದಲ್ಲಿ ಅವರು ಈ ವರ್ಷ 2026 ಮಧ್ವ ಪುರಂದರೋತ್ಸವವನ್ನು ಅವರು ಆಚರಣೆ ಮಾಡ್ತಾ ಇದ್ದಾರೆ. ಸೊ ನಾನು ಫಸ್ಟು ಆ ಮಧ್ವ ಪುರಂದರೋತ್ಸವನ ತೋರಿಸ್ಬಿಟ್ಟು ಆಮೇಲೆ ತಿರುವನಂತಪುರದಲ್ಲಿರುವಂತಹ ಅನಂತ ಪದ್ಮನಾಭ ಸ್ವಾಮಿಯ ದೇವಸ್ಥಾನ, ಹಾಗೆ ಅಲ್ಲಿನ ಸ್ಪೆಷಾಲಿಟಿ ಮತ್ತು ಸುತ್ತಮುತ್ತ ಜಾಗನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಗೈಸ್ ಹಂಗಾರೆ ಬನ್ನಿ ಇವಾಗ ತಿರುವನಂತಪುರಕ್ಕೆ ಹೋಗೋಣ. ರೈಲ್ವೆ ಸ್ಟೇಷನ್ಗೆ ಇವಾಗ ಹೋಗಬೇಕು. ಸೊ ಗೈಸ್, ನಾನಿವಾಗ ಆಲ್ರೆಡಿ ಟ್ರೈನಲ್ಲಿ ಕೂತಿದ್ದೀನಿ. ನಾನಿವಾಗ ಮಧ್ವ ಪುರಂದರೋತ್ಸವಕ್ಕೆ ಹೋಗಬೇಕಾದ್ರೆ ಇಲ್ಲಿ ಮಾಧುರ್ಯದ ದೇವರ ನಾಮಗಳನ್ನು ಹೇಳ್ತಾ ಇದ್ದಾರೆ ನೋಡಿ. ಸೊ ಇದನ್ನು ತೋರಿಸಿ ನೆಕ್ಸ್ಟ್ ಇವಾಗ ಇನ್ನೇನು ತಿರುವನಂತಪುರಂಗೆ ರೀಚ್ ಆಗೋದಕ್ಕೆ ಕೇವಲ 20 ನಿಮಿಷ ಬಾಕಿ ಇರೋದು. ನೋಡಿ, ನೀರಿನ ವ್ಯೂ ಕಾಣುತ್ತೆ ನಿಮಗೆ ಹೋಗ್ತಾ ಇರಬೇಕಾದ್ರೆ. ಸಖತ್ತಾಗಿದೆ ಮಾತ್ರ ಈ ಒಂದು ವ್ಯೂ. ಆ ಕಡೆಯಿಂದ ಇನ್ನೊಂದು ಟ್ರ್ಯಾಕ್ ಇದೆ, ಸಖತ್ತಾಗಿದೆ. ಈ ವ್ಯೂ ಮಾತ್ರ ಸಖತ್ತಾಗಿದೆ, ಸಖತ್ತು. ಟ್ರೈನ್ ಫುಲ್ಲು ಸ್ಪೀಡಾಗಿ ಹೋಗಿದೆ. ಇನ್ನೇನು ನೆಕ್ಸ್ಟು ಸ್ಟೇಷನ್ನು ತ್ರಿವೇಂದ್ರಂ ಬರುತ್ತೆ. ಆ ಕಡೆ ಯಾವುದೋ ಬೆಟ್ಟದ ಥರ ಇದೆ, ಏನು ಅಂತ ಹಂಗೂ ಕೂಡ ಗೊತ್ತಿಲ್ಲ. ಸಖತ್ತು. ಸೊ ಗೈಸ್, ನಾವಿವಾಗ ಫೈನಲಿ ತಿರುವನಂತಪುರಕ್ಕೆ ಬಂದೇ ಬಿಟ್ವಿ. ಸೊ ಗೈಸ್ ಹಂಗಾದ್ರೆ ಬನ್ನಿ ಇವಾಗ ವ್ಲಾಗನ್ನು ಎಕ್ಸ್ಪ್ಲೋರ್ ಮಾಡೋಣ. ಸೊ ಗೈಸ್, ಇವಾಗ ನಾನು ಕಲ್ಯಾಣಿಯಲ್ಲಿ ಸ್ನಾನ ಮತ್ತು ಸಂಧ್ಯಾ ವಂದನ ಮಾಡ್ತಾಯಿದ್ದೀನಿ ನೋಡಿ. ಸೊ ಗೈಸ್, ಈ ಜಾನ್ವರಿ ಮಂತಲ್ಲಿ ತಿರುವನಂತಪುರಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಬೆಂಗಳೂರಲ್ಲಿ ತುಂಬ ಚಳಿ. ಬೆಂಗಳೂರಲ್ಲಿ ಸುಮ್ಮನೆ ಕೈಯಿಂದ ಹೊಳ್ಕೊಂಡ್ರೆ ಸಾಕು, ಎಲ್ಲ ಒಂಥರ ಅಡಗ್ದಂಗೆ ಆಗತ್ತೆ. ಇಲ್ಲಿ ಹುಳುಗಿದ್ರೂ ಕೂಡ ಚಳಿನೇ ಇಲ್ಲ. ಆಮೇಲೆ ಈ ಕಡೆ ಪುರಂದರ ಮಂಟಪದಲ್ಲಿ ವೀಣಾವಾದನ ಒಂದು ಫಂಕ್ಷನ್ ಆಗ್ತಾಯಿದೆ. ಆಮೇಲೆ ಈ ಕಡೆ ಎಲ್ಲ ಊಟಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗೆಲ್ಲ ಊಟವನ್ನು ಮಾಡ್ತಾಯಿದ್ದೀವಿ ನೋಡಿ. ಮತ್ತು ಆ ಕಡೆ ಒಂದು ಟಿವಿನ ಹಾಕ್ಬಿಟ್ಟು ಚೇರ್ ಹಾಕಿ ಆಚೆ ಕಡೆ ಕೂತ್ಕೊಂಡೆ ಪ್ರವಚನವನ್ನು ಕೇಳೋದಕ್ಕೆ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಮಾತ್ರ ಇವೆಲ್ಲ. ಮತ್ತು ಟೇಬಲ್ ಊಟದ ವ್ಯವಸ್ಥೆ ಕೂಡ ಇದೆ. ಸಖತ್ತಾಗಿತ್ತು ಮಾತ್ರ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ. ಸೊ ಗೈಸ್, ಇದು ಬಂದು ತಿರುವನಂತಪುರದ ಮೊದಲನೆಯ ಪ್ಲೇಸು, ಅದೇ ಕೋವಲಂ ಬೀಚ್. ಈ ಕೋವಲಂ ಬೀಚ್ನ ಇಂಟರ್ನ್ಯಾಷನಲ್ ಬೀಚ್ ಅಂತಲೂ ಕೂಡ ಹೇಳ್ತಾರೆ, ಯಾಕಂದರೆ ತುಂಬ ದೊಡ್ಡದಾಗಿದೆ ಈ ಒಂದು ಕೋವಲಂ ಬೀಚ್. ಆಮೇಲೆ ಈ ಬೀಚು ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗಿದೆ.
ಯಾವುದೇ ರೀತಿಯ ಕಸನ ಬಿಸಾಕೋದಾಗಲಿ ಅಥವಾ ಪ್ಲಾಸ್ಟಿಕ್ನ ಬಿಸಾಕಿರೋದಾಗಲಿ ಏನಂದರೆ ಏನೂ ಕೂಡ ಮಾಡಿಲ್ಲ. ವೇವ್ಸ್ ಮಾತ್ರ ಸಖತ್ತಾಗಿ ಬರ್ತಾಯಿದೆ. ಅದು ಬೇರೆ ಇವತ್ತು ಅಮಾವಾಸ್ಯೆ ಬೇರೆ. ನಾನು ಸರಿಯಾದ ದಿನಕ್ಕೆ ಬಂದಿದ್ದೀನಿ ನೋಡಿ. ಸೊ ನಾನಿವಾಗ ಈ ಬೀಚ್ ವ್ಯೂನೇ ನಾನು ನಿಮಗೆ ತೋರಿಸ್ಕೊಂಡು ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ದೇವಸ್ಥಾನದ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಕೇಳಿ. ಸೊ ಮೊದಲಿಗೆ ನೀವು ಆ ದೇವಸ್ಥಾನವನ್ನು ವಿಸಿಟ್ ಮಾಡಬೇಕು ಅಂತಂದರೆ ನೀವು ಗಂಡಸರೆಲ್ಲ ಪಂಚೆನೇ ಉಟ್ಕೊಂಡಿರಬೇಕು ಮತ್ತು ಹೆಂಗಸರೆಲ್ಲ ಸೀರೆನೇ ಉಟ್ಕೊಂಡಿರಬೇಕು. ಯಾವುದೇ ರೀತಿಯ ಚೂಡಿದಾರ್ ಆಗಲಿ ಅಥವಾ ಪ್ಯಾಂಟು ಶರ್ಟ್ಗಳನ್ನೆಲ್ಲ ಅಲ್ಲಿ ಅಲೋ ಮಾಡೋದಿಲ್ಲ. ಮತ್ತು ಸೆಲ್ಫಿ ಸ್ಟಿಕ್ಕು ಮತ್ತು ಕ್ಯಾಮ್ರಾ, ಫೋನು ಮತ್ತು ಸ್ಮಾರ್ಟ್ ವಾಚ್ ಬಿಡೋಲ್ಲ. ಸೊ ಇಂಥದ್ದೆಲ್ಲ ಅಲ್ಲಿ ಅಲೋ ಮಾಡೋದಿಲ್ಲ. ಅವೆಲ್ಲ ನೀವು ನೋಡ್ಕೋಬೇಕು. ಆಮೇಲೆ ಮತ್ತೆ ದರ್ಶನದ ಟೈಮಿಂಗ್ಸನ್ನು ನಾನು ನಿಮಗೆ ಆಮೇಲೆ ಹಾಕ್ತೀನಿ. ಮತ್ತು ಅಲ್ಲಿ ಕಂಟಿನ್ಯೂಸ್ ಆಗಿ ದರ್ಶನ ಇರಲ್ಲ. ಅಂದರೆ ಸಪೋಸ್ ಬೆಳಿಗ್ಗೆ 6:30 ಓಪನ್ ಮಾಡಿದ್ರೆ ಮತ್ತೆ 8 ಗಂಟೆಗೆ ಕ್ಲೋಸ್ ಮಾಡಿ ಮತ್ತೆ 9 ಗಂಟೆಗೆ ಓಪನ್ ಮಾಡ್ತಾರೆ. ಆ ಥರ ಬ್ರೇಕ್ ಕೊಡ್ತಾ ಹೋಗ್ತಾರೆ. ಯಾವುದೇ ರೀತಿಯಾಗಲಿ ಕಂಟಿನ್ಯೂಸ್ ಆಗಿ ದರ್ಶನ ಇಲ್ಲ. ಮತ್ತು ನೀವು ದರ್ಶನ ಮಾಡಬೇಕಾದ್ರೆ ಬರೀ ನೀವು ಒಂದೇ ಭಾಗದಲ್ಲಿ ಮಾಡೋದಕ್ಕಾಗಲ್ಲ. ಒಟ್ಟು 3 ಬಾಗಿಲಿರುತ್ತೆ. ಅದರಲ್ಲಿ ಮೊದಲನೆಯ ಬಾಗಿಲಲ್ಲಿ ನೀವು ಸ್ವಾಮಿಯ ಮುಖವನ್ನು ನೀವು ನೋಡ್ಬೋದು. ಮತ್ತು ಎರಡನೇ ಬಾಗಿಲಲ್ಲಿ ನೀವು ಸ್ವಾಮಿಯ ನಾಭಿಯನ್ನು ನೀವು ನೋಡ್ಬೋದು. ಮತ್ತು ಮೂರನೇ ಬಾಗಿಲಲ್ಲಿ ಸ್ವಾಮಿಯ ಪಾದಗಳನ್ನು ನೀವು ನೋಡಬಹುದು. ಸೊ ಇದೇ ಥರ ನೀವು ಒಟ್ಟು 3 ಭಾಗದಲ್ಲಿ ನೀವು ಸ್ವಾಮಿಯ ದರ್ಶನವನ್ನು ನೀವು ಮಾಡ್ಕೋಬೋದು. ಬಟ್ ನೀವು ಒಂದೇ ಒಂದು ಸಲ ಹೋದರೆ ಅಲ್ಲಿಗೆ ನಿಮಗೆ ಕರೆಕ್ಟಾಗಿ ಅದು ಕಾಣಿಸಲ್ಲ ದೇವರು. ಯಾಕೆಂತಂದರೆ ಅದು ಈ ಥರ ತಿರುಪತಿಯಲ್ಲಿ ದೊಡ್ಡ ದೀಪಗಳನ್ನ ಹಚ್ಚಿರಲ್ಲ. ತುಂಬ ಅಂದರೆ ತುಂಬಾ ಚಿಕ್ಕ ದೀಪನ ಹಚ್ಚಿರ್ತಾರೆ. ಅದಕ್ಕೆ ಬರೀ ಕೈ ಮತ್ತು ಪಾದ, ನಾಭಿ ಅವೆಲ್ಲ ಕಾಣುತ್ತೆ. ಇದು ಮುಖ ಮತ್ತು ಕಣ್ಣುಗಳು ಅವೆಲ್ಲ ಕಾಣಲ್ಲ. ನೀವು ಒಂದು 2-3 ಸಲ ದರ್ಶನ ಮಾಡಿದ್ರೆ ಆವಾಗ ಗೊತ್ತಾಗತ್ತೆ ನಿಮಗೆ. ಮತ್ತು ಇಲ್ಲಿ ಪ್ರತಿದಿನ ಉತ್ಸವ ಕೂಡ ಇರುತ್ತೆ. ಸೊ ನೀವು ಆ ಉತ್ಸವನ ನೋಡಬೇಕು ಅಂದರೆ ಬೆಳಗ್ಗೆ ಹೊತ್ತು ಹೋಗಬೇಕಾಗತ್ತೆ. ಸೊ ಇವಿಷ್ಟು ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ದೇವಸ್ಥಾನದ ಮಾಹಿತಿ. ಆಮೇಲೆ ದರ್ಶನದ ಟೈಮಿಂಗ್ಸ್ನ ನಾನು ನಿಮಗೆ ಆಮೇಲೆ ಹಾಕ್ತೀನಿ. ಸೊ ಗೈಸ್, ಇವಾಗ ಇದು ತಿರುವನಂತಪುರಂನ ಮೊದಲನೇ ಪ್ಲೇಸು ಕೋವಲಂ ಬೀಚು. ತುಂಬಾ ಸಖತ್ತಾಗಿದೆ ಈ ಬೀಚು. ನೀವೇನಾದರೂ ತ್ರಿವೇಂದ್ರಂಗೆ ವಿಸಿಟ್ ಮಾಡಿದ್ರೆ ಈ ಬೀಚ್ಗಂತೂ ನೀವು ವಿಸಿಟ್ ಮಾಡಲೇಬೇಕು. ಯಾಕಂದರೆ ತುಂಬಾ ಚೆನ್ನಾಗಿದೆ ಮಾತ್ರ. ಸೊ ಗೈಸ್, ಹಂಗಾದ್ರೆ ಬನ್ನಿ ಇವಾಗ ನೆಕ್ಸ್ಟ್ ಪ್ಲೇಸ್ಗೆ ನಾವು ಹೋಗೋಣ. ನೆಕ್ಸ್ಟ್ ಪ್ಲೇಸನ್ನು ನಾನು ನಿಮಗೆ ನೆಕ್ಸ್ಟ್ ಪಾರ್ಟಲ್ಲಿ ನಾನು ನಿಮಗೆ ಹೇಳ್ತೀನಿ. ಯಾಕೆ ಅಂತಂದರೆ ಈ ವಿಡಿಯೋ ಆಗಲೇ ಮೇಲಾಗ್ತಾಯಿತ್ತು. ಸೊ ಇನ್ನೂ ಜಾಸ್ತಿ ಮಾಡೋದಕ್ಕಾಗೋದಿಲ್ಲ. ಸೊ ಇದಕ್ಕೆ ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ಇದೆ. ಆ ಪ್ಲೇಸನ್ನು ನಾನು ನಿಮಗೆ ನೆಕ್ಸ್ಟ್ ಪಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಗೈಸ್, ಹಂಗಾದ್ರೆ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಪಾರ್ಟ್ನ ನೋಡಿ.